ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗ್ಡೆ ಪರ ಚುನಾವಣಾ ಪ್ರಚಾರದ ಸಾರ್ವಜನಿಕ ಸಭೆ ಬಂಟರ ಭವನದ ಬಳಿ ನಡೆಯಿತು. ಈ ಸಂದರ್ಭ ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಮಾತನಾಡಿ, ಕೆ ಜಯಪ್ರಕಾಶ್ ಹೆಗ್ಡೆ ಲೋಕಸಭೆಯನ್ನು ಒಮ್ಮೆ ಪ್ರವೇಶ ಮಾಡಿ ಅವರ ವರ್ಚಸ್ಸನ್ನು ತೋರಿಸಿದವರು. ಈ ಬಾರಿ ಮತ್ತೆ ಅವರನ್ನು ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಜಯಗಳಿಸುವಂತೆ ವಿನಂತಿಸಿದರು. ದಿಕ್ಸೂಚಿ ತೋರುವಂತ, ಲೋಕವನ್ನು ಮುನ್ನಡೆಸುವಂತ, ಜನಸಾಮಾನ್ಯರ ಜೀವನ ಕಟ್ಟಿಕೊಡೋದಕ್ಕೆ ಉತ್ತಮವಾದ ಕಾನೂನುಗಳನ್ನು ಮಾಡುವಂತ ಲೋಕಸಭೆಯಲ್ಲಿ ಜ್ಞಾನಿಗಳು, ಚರ್ಚಾಪಟುಗಳು, ವಿಚಾರವಂತರು, ಜನಾನುರಾಗಿಗಳು ಸಂತಸರಾಗಬೇಕು. ಜೆಪಿ ಆಲ್ರೆಡಿ ಟೆಸ್ಟೆಡ್ ವೆಪನ್. ಇದು ನಮ್ಮದು ಫೈರ್ ಒಂದ್ಸಲ ರಾಕೆಟ್ ಹೋಗಾಗಿದೆ. 12ನೇ ಇಸ್ವಿನಲ್ಲಿ ಲೋಕಸಭೆಗೆ ಹೋಗಿ ನಿಮ್ಮ ಆಶೀರ್ವಾದದಿಂದ ಸಿಕ್ಕ 2 ವರ್ಷದಲ್ಲಿ ಒಳ್ಳೆ ಸಂಸದರು ಅಂತೇಳಿ ಸಾಬೀತು ಮಾಡಾಗಿದೆ. ಅಡಿಕೆ 14,000 ರೂಪಾಯಿ ಕ್ವಿಂಟಾಲ್ ಇದ್ದ ಅಡಿಕೆ 70,000 ಆಗ್ಬೇಕಾದ್ರೆ ಜಯಪ್ರಕಾಶ್ ಹೆಗ್ಗಡೆಯವರ ಒತ್ತಾಸ ಇದೆ. ಮೀನುಗಾರರಿಗೆ ಮಂತ್ರಿಯಾಗಿ ಇವತ್ತು ಕಡಲಿನಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ಬೋದು, ಡೀಸೆಲ್ ಸಬ್ಸಿಡಿ ಇರಬಹುದು, ಉಡುಪಿಯನ್ನ ಜಿಲ್ಲಾ ಕೇಂದ್ರ ಮಾಡಬೇಕಾದ್ರೆ ಜೆಪಿ ತುಂಬಾ ಡ್ರಾಮಾ ಮಾಡಲ್ಲ. ಜೆಪಿ ಅವರು ತುಂಬಾ ಓವರ್ ಆಕ್ಟಿಂಗ್ ಎಲ್ಲ ಮಾಡಲ್ಲ. ಕೆಲಸಗಾರ. ಕುಂದಾಪುರದ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬೇಕಾದ್ರೆ ಜೆಪಿ ಅವರ ಜಿದ್ದಿದೆ. ತುಳು, ನಮ್ಮ ತುಳು ಏನು ಒಂದು ಸೊಗಸಾದಂತ ಈ ತುಳುನಾಡಿನ ತುಳು, ನಮ್ಮ ಕುಳ್ಳದ ತುಳು, ಅದಕ್ಕೆ ಸ್ಥಾನಮಾನ ಸಿಗಬೇಕು ಅಂತಾದ್ರೆ ಶ್ರೀನಿವಾಸ್ ಪೂಜಾರಿ ಅವರು ಹೋದ್ರೆ ಆಗಲ್ಲ. ಯಾಕಂದ್ರೆ ಅವ್ರು ಮಾತೇ ಆಡಲ್ಲ, ಮಾತಾಡಕ್ಕೆ ಅಲ್ಲಿ ಬಿಡೋದು ಇಲ್ಲ, ಮಾತಾಡಿದ್ರೆ ಕೇಳಿಸ್ಕೊಳ್ಳೋರು ಇಲ್ಲ. 25 ಜನ ಹೋಗಿ ಅವ್ರೇನು ಮಾಡಿಲ್ಲ. ಇನ್ನು ಇವ್ರೋಗಿ ಏನ್ ಮಾಡೋದಿದೆ? ಮತ್ತೆ ಅಣ್ಣನ ಹೇಳ್ಬಿಟ್ಟಿದ್ದಾರೆ ಭಾಷೆ ಸಮಸ್ಯೆ ಇದೆ ಅವರಿಗೆ. ಮತ್ತೆ ನೀವ್ಯಾಕಂತ ಪಾಪ ಮಾಡ್ತೀರಾ? ಅವ್ರು ಆಲ್ರೆಡಿ ನಮಗೆಲ್ಲ ನೋಡಿ ಅವಕಾಶನೇ ಸಿಗ್ಲಿಲ್ಲ. PhD ನಾವು ಮಾಸ್ಟ್ರೇ ಎಜುಕೇಶನ್ ಅನ್ನು ಕೇಳಿ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಮೈ ಪ್ರಾಬ್ಲಮ್ ಈಸ್ ಮೆರಿಟ್. My problem is merit. I am a political scientist. I am a debater. That is my problem. ಇವರಿಗೆ ಮೌನಿ ಬಾಬಾಗಳು ಬೇಕು. ಅರಗೋಗ್ತಾನೆ ಹೋಮ್ ಮಿನಿಸ್ಟರ್ 7 ಗಂಟೆ ಆದ್ಮೇಲೆ ಅದು ಯಾಕೆ ಹೋಗಿತ್ತು, ಅದು ಯಾಕೆ ಹೋಗ್ತವೆ ಹೆಣ್ಮಕ್ಳು ಆಚೆ ಅಂತ ಕೇಳ್ತಾರೆ. ಸ್ವಾಮಿ, ಹೆಣ್ಣು ಮಕ್ಕಳು ರಕ್ಷಣಾ ಇಲಾಖೆಯಲ್ಲಿದ್ದಾರೆ. ಹೆಣ್ಣು ಮಕ್ಕಳು ವಿಮಾನ ಜೆಟ್ ಹಾರಿಸ್ತಾರೆ, ಯುದ್ಧ ನೌಕೆಯನ್ನ ಹಾರಿಸ್ತಾರೆ. ಹೆಣ್ಣು ಮಕ್ಕಳು ಸಿಟ್ಟಿಂಗ್ ಮಂತ್ರಿಯನ್ನ ಗೋಬ್ಯಾಕ್ ಮಾಡಿದ್ದೀರಾ. ಬಿಜೆಪಿ ಕಾರ್ಯಕರ್ತರಿಗೆ ಕನ್ವಿನ್ಸ್ ಮಾಡಕ್ಕಾಗಿಲ್ಲ ಪಾರ್ಟಿಗೆ. ಇವತ್ತು ಅನೇಕ ಸಮಾಜದ ಅನೇಕ ಜನ ಇದ್ರು ಕೂಡ ಒಬ್ಬ ಸಿಟ್ಟಿಂಗ್ ಇನ್ನು 4-5 ವರ್ಷ ಇದೆ. ಮತ್ತೊಂದು ಚುನಾವಣೆ ಇದನ್ನೇ ವಾಪಸ್ ನಾವು ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ 2 ಕ್ಷೇತ್ರದಲ್ಲಿ ನಾನು ಹೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಅಣ್ಣ ಎಲ್ಲ ಮಾತಾಡ್ತಾರೆ. ಈ ದೇಶದಲ್ಲಿ ಕ್ಷೀರ ಕ್ರಾಂತಿ ಮಾಡಿದ್ವಿ. 2 ಹಸ ಕಟ್ಕೊಂಡು ರೇಷ್ಮೆ ಕಟ್ಕೊಂಡ್ರೆ ಜೀವನ ನಡೆಸಕ್ಕಾಗತ್ತೆ. ಹೆಣ್ಣು ಮಕ್ಕಳೇ ಅಲ್ಲಿ ಮಕ್ಕಳನ್ನು ಸಾಕೊಂಡು ಆ ಕಡೆ ಇಟ್ಲಲ್ಲಿ ಕೆಲಸನ ಮಾಡ್ಕೊಂಡು 2 ಹಸು ಕಟ್ಕೊಂಡು ಜೀವನ, ಗಂಡದ ಕೆಲಸ ಇರ್ಲಿ ಬಿಡ್ಲಿ, ಮಕ್ಕಳ ಉದ್ಯೋಗ ಇರ್ಲಿ ಬಿಡ್ಲಿ ಅಂತ ಕ್ಷೀರ ಕ್ರಾಂತಿಯನ್ನು ಮಾಡಿದ್ದು ಯಾವ ಸರ್ಕಾರದಲ್ಲಿ? ಆ ದೂರದೃಷ್ಟಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಈ ದೇಶದ ಮೊಟ್ಟ ಮೊದಲ ಪರಮಾಣು ಅಣುಬಾಂಬ್ನ ಪರೀಕ್ಷೆ ಪೋಖ್ರಾನ್ 1 ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ. ಯಾವ ಪಾರ್ಟಿಯ ಪ್ರಧಾನಿ? ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಅಂತ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರನ್ನ ಪ್ರಧಾನಿ ಮಾಡಿದ್ದು ಯಾವ ಪಾರ್ಟಿ? ಚಂದ್ರಶೇಖರ್ ಪ್ರಧಾನಿ ಮಾಡಿದ್ದು ಯಾವ ಪಾರ್ಟಿ? ಮಾತಾಡ್ಬೇಕು ನೀವು. ನಾನು ಅದನ್ನ ಹೇಳಕ್ಕಾಗಲ್ಲ. ನೀವು ಉತ್ತರ ಕೊಟ್ಟ ಖುಷಿ. ಮಂಥನ ನಡೀತಲ್ಲ, ಹಾಲಾಹಲ ಯಾವುದು, ಅಮೃತ ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ದೇಶಕ್ಕೆ ಯಾವುದು ಉಳಿಬೇಕು, ಯಾವುದು ಹೋಗ್ಬೇಕು ಅನ್ನುವಂತ ಮಂಥನ ನಡೀತಕ್ಕಂಥದ್ದು ರಾಜಕಾರಣ ಅಂತ ನಾನು ಭಾವಿಸಿದ್ದೇನೆ. ಈಶ್ವರಪ್ಪನವರನ್ನ ಕುರುಬರ ನಾಯಕರಾಗಿ ಬೆಳೆಸಬೇಕಾಗಿದ್ರೆ ಎಷ್ಟು ಅವಕಾಶ ಇತ್ತು ಬಿಜೆಪಿಗೆ. ಈಶ್ವರಪ್ಪನವರನ್ನ ಬಿಜೆಪಿ ಉಪಯೋಗ ಮಾಡಿದ್ದು ಒಂದೇ ಒಂದು ಕೆಲಸಕ್ಕೆ. ಯಡಿಯೂರಪ್ಪನವರನ್ನ ಕೆಟ್ಟದಾಗಿ ಬೈಯೋದಕ್ಕೆ ಮಾತ್ರ ಈಶ್ವರಪ್ಪನ ಭುಜದ ಮೇಲೆ ಗುಂಡಿಟ್ಟು ಹೊಡೆದದ್ದು. ಇದೇ ಈಶ್ವರಪ್ಪನವರ ಕೈಲಿ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಿಸಿ ಅವರಿಗೆ ಕಾಟ ಕೊಟ್ಟಿದ್ದು.
ಕೆಲಸವನ್ನ ಎಲ್ಲಿದ್ದಾರೆ ಇವತ್ತು ಒರಿಜಿನಲ್ ಬಿಜೆಪಿ ಎಲ್ಲಿಂದ ಬಂಧುಗಳು? ಎಲ್ಲಿದೆ ಒರಿಜಿನಲ್ ಬಿಜೆಪಿ? ಎಲೆಕ್ಷನ್ ನಂಬಿಕೆ ಇಲ್ಲ ಇವರಿಗೆ. ಕಾಂಗ್ರೆಸ್ ಯಾರಾದ್ರೂ ಟಿಕೆಟ್ ಕೊಡೋದಿಲ್ಲ. ಅವರ ಕೊಡುವೈರಿಯಾದಂತ ಕುಮಾರಸ್ವಾಮಿ ಜೊತೆ ನಿಂತ್ಕೊಂಡು ನಿಖಿಲ್ ಓಟ್ ಹಾಕ್ರಯ್ಯ ಅಂತೇಳಿ ಹೀಗೆ ಕೇಳ್ಕೊಂಡ್ರು ಕೂಡ ಕನಕಪುರದ ಬಂಡೆ ನಾವು ಓಟ್ ಹಾಕಲ್ಲ, ಅಂಬರೀಶ್ ನಮ್ಮ ಮಣ್ಣಿನ ಮಗ, ಅಂಬರೀಶ್ ತೀರ್ಕೊಂಡಿದ್ದಾರೆ, ಸುಮಲತಾನ್ ಗೆಲ್ಲಿಸ್ತೀವಿ ಅಂತೇಳಿ ಸ್ವಾಭಿಮಾನದ ಓಟ್ ಹಾಕಿ ಗೆಲ್ಲಿಸಿದ್ರು. ಸುಮಲತಾ ಬಿಜೆಪಿ ಪಕ್ಕದಲ್ಲಿ ಹೋಗಿ ಮೋದಿಯವರ ಪಕ್ಕ ಒಂದು ಓಟು ಒಂದು ಫೋಟೋ ಇಳಿಸ್ಕೊಂಡ ತಕ್ಷಣ ಏನಾಯ್ತು? ಉಳಿದ ಸೀಟ್ ಅವರಿಗೆ ಇದು ಇವ್ರ ನಾರಿ ಶಕ್ತಿ ಮಾಡೆಲ್. ಇವ್ರ ನಾರಿಯರ ಶಕ್ತಿ ಕೊಡಕ್ ಬೇಡ. ಇರ್ತಕ್ಕಂಥ ನಾನ್ ಟಿಕೆಟ್ ಕೇಳಿದ್ದೆ, ನಾನು ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೇಳಲ್ಲ ಅಂತೀನಿ. ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಆಗಕ್ಕಂತ ಸೇರ್ಪಡೆ ಆಗ್ಲಿಲ್ಲ. ನಾನು ದುಡ್ದಿದ್ ಬಿಜೆಪಿಯಲ್ಲಿ ಆ ಹಸು ಹುಲ್ಲಾಕಿದ್ದೆ, ಆ ಹಸು ಸಗಣಿ ಹಾಕಿದ್ದೀನಿ. ನನಗೆ ಬಿಜೆಪಿಯಲ್ಲೇ ಟಿಕೆಟ್ ಕೊಡ್ಬೇಕು. ಮೈಸೂರು ಕೊಡಗು ಸೀಟೆ ಕೊಡ್ಬೇಕು. ನಾನೊಬ್ಬ ಸ್ಕಾಲರ್ ಹೆಣ್ಮಗಳು. ಅಲ್ಲಿ ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದವರಿಗೆ ಒಂದು ಪಾಸ್ ಕೊಟ್ಟಿದ್ದಾರೆ ವ್ಯಕ್ತಿ, ಅವರನ್ನ ಸಸ್ಪೆಂಡ್ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅಂತ ಕೇಳಿದ 142 ಜನ ಸಂಸದರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಹೇಳಿದ್ರೆ ಈ ಮಾಡೆಲ್ ಅನ್ನ ಒಪ್ಕೊಳ್ಳೋದಕ್ಕೆ ನಾವು ತಯಾರಾಗಿಲ್ಲ. ಈ ಮಾಡೆಲ್ ಅನ್ನ ಪ್ರಜಾಪ್ರಭುತ್ವ ಅಂತ ನಾವು ಕರೆಯೋದಿಲ್ಲ. ಆದ ಕಾರಣ ಬಂಧುಗಳೇ, ಜೆಪಿ ಯಾಕೆ? ಈ ಸಂದರ್ಭ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನಕರ ಹೇರೂರು, ಮುಖಂಡರುಗಳಾದ ಪ್ರಸಾದ್ ರಾಜ್ ಕಾಂಚನ್, ಕಿಶನ್ ಹೆಗ್ಡೆ ಕೊಳ್ಕೆಬೈಲು, ಎಂಎ ಗಫೂರ್, ವೆರೋನಿಕಾ ಕರ್ನೆಲಿಯೋ, ದಿನೇಶ್ ಹೆಗ್ಡೆ ಮೊಳಹಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು. ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ ಬ್ರಹ್ಮಾವರ.